ಹೇಳು. ನಮಸ್ಕಾರ ಎಲ್ರಿಗೂ. ಚಪ್ಪಾಳೆ ಹೊಡೆದು ಬಿಟ್ರೆ ನಮಗೆ ಮತ್ತೆ ಹೊಡೆದೈತೆ ನಮಸ್ಕಾರ. ಆದರೆ ಇಂಥ ಒಂದು ಅವಕಾಶ ಕೊಟ್ಟಿದ್ರಲ್ಲ ನಮ್ಮ ಗುರುಗಳು, ನಿಮಗೆ ದೊಡ್ಡ ನಮಸ್ಕಾರ. ಶ್ರಾವ್ಯ, ನೀನು ಸುಹಾಸಿನಿ ಮೇಡಮ್ ಅವ್ರನ್ನ ನೋಡಿದ ಕೂಡಲೇ ನನ್ಗೆ ಆ ಹಾರ್ಡ್ ಪಿಕ್ಚರೈಸೇಷನ್ ಎಕ್ಸಾಕ್ಟ್ ಇಲ್ಲ, ನೀನು ನಗು ಅಥವಾ ಮಾತಾಡು. ನಗು ಮೊದಲು ಅಥವಾ ಮಾತು? ನಾನು ಅವ್ರ ಫ್ಯಾನ್ಸ್. ಯಾರಿಗೆ? ಸುಹಾಸಿನಿ ಮೇಡಮ್ ಅವರ ದೊಡ್ಡ Okay. ಫ್ಯಾನ್ಸ್. ಅವರ ಆ್ಯಕ್ಟಿಂಗ್ ಹಾಗೆ ಅವರ ಸೌಂದರ್ಯ ನಮ್ಮೆಲ್ಲರ ಮನಸ್ಸಿಗೆ ಗೆದ್ದಿದೆ. ಹಾಗೆ ನಾನು ನಿಮ್ಮ ದೊಡ್ಡ ಫ್ಯಾನ್. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಮಹಾಗುರುಗಳಿಗೆ ತುಂಬ ಕೃತಜ್ಞತೆ. ಇಬ್ಬರು ಕನ್ನಡದ ಪ್ರತಿಭೆಗಳು. ದೊಡ್ಡ ಚಪ್ಪಾಳೆ ಮೇಲೆ. SVR ಅವರ ವೈಶಿಷ್ಟ್ಯ ಏನು ಅಂದರೆ, ಎಲ್ಲಿ ಪ್ರಯೋಗ ಮಾಡೋದಕ್ಕೆ ಜಾಗ ಇರುತ್ತೋ ಅಲ್ಲಿ ಅವರ ಶಕ್ತಿಯನ್ನು ಹೆಚ್ಚು ವಿನಿಯೋಗಿಸೋದು. ಅವರು ಮೊದಲ ಬಾರಿಗೆ ಆಟೋಪುರ ಅನ್ನೋ ಒಂದು ಹೆಸರನ್ನು ಚಿತ್ರರಂಗದಲ್ಲಿ ತೇಲಿಬಿಟ್ಟರು. ಬೆಂಗಳೂರಿಗೆ ಆಟೋಪುರ ಅಂತ ಹೆಸರಿಟ್ಟು ಅಲ್ಲಿ ನಡೆಯುವ ರಾಜಕೀಯ ದುಷ್ಕೃತ್ಯಗಳು, ಅದರ ಹಿಂದಿನ ಜಾಲಗಳು, ಅದನ್ನೆಲ್ಲ ಕುರಿತಂಥ ಒಂದು ಚಿತ್ರವನ್ನು ಕೈ ತೆಗೆದುಕೊಂಡ್ರು. ಆವತ್ತಿನ ಕಾಲಕ್ಕೆ ಅದು ಬ್ಯಾನ್ ಆಗಬಹುದು ಆದಂಥ ಸಿನಿಮಾ ಆಗಿತ್ತು. ಅಂಥ ಚಾಲೆಂಜಿಂಗ್ ಕತೆ. ಆ ಕಥೆಯ ಲೇಖಕರು ಅನಂತರಾವ್. ಅವರ ಅಂತ ಅನ್ನುವ ಆ ಕಥೆಯನ್ನು ತೆಗೆದುಕೊಂಡು ಆ ಕಥೆಗೆ ಅವರು ಬೇಕಾದಷ್ಟು ಕಮರ್ಷಿಯಲ್ ಆಸ್ಪೆಕ್ಟ್ಸನ್ನು ರಾತ್ರಿ ಹಗಲು ಚಿಂತೆ ಮಾಡಿ ಅದಕ್ಕೆ ಅಳವಡಿಸಿದ್ದಾರೆ. ಅಲ್ಲಿ SVR ಅವರ ಕರ್ತೃತ್ವ ಶಕ್ತಿ ಎಲ್ಲಿತ್ತು ಅಂದರೆ, ಅಂಬರೀಷ್ ಅವರಿಗೆ ಒಂದು ವಿಶಿಷ್ಟ ಇಮೇಜನ್ನು ಕೊಡುವ ದೊಡ್ಡ ಕನಸನ್ನು ಹೊತ್ತುಕೊಂಡು ಆ ಕಥೆಯನ್ನು ಕೈಗೊಂಡು ಆ ಚಿತ್ರದಲ್ಲಿ ಆ ಕನ್ವರ್ ಲಾಲ್ ಪಾತ್ರ, ಆ ಪಾತ್ರದ ಸೃಷ್ಟಿನೇ SVR ಅವರು. SVR ಅವರು ತಮ್ಮ ಆತ್ಮೀಯ ಗೆಳೆಯರಿಗೆ ಒಂದು ಅದ್ಭುತವಾದ ಇಮೇಜ್ ಕೊಡೋದಕ್ಕೋಸ್ಕರ ಒಂದು ಹಾಡು, ಆತನ ಮಾತಿನ ಶೈಲಿ ಮತ್ತು ಧೂಮ್ರಪಾನ ಮಾಡುವ ಆ ಧಾಟಿ ಮತ್ತು ನಡೆಯುವ ಒಂದು ವಿಚಿತ್ರವಾದ ನಡಿಗೆ, ಇದೆಲ್ಲವನ್ನು ಡಿಸೈನ್ ಮಾಡಿ ಅಂಬರೀಷ್ ಅವರನ್ನು ಕನ್ನಡಿಗರ ಎದೆಯಲ್ಲಿ ಚಿರಸ್ಥಾಯಿಯಾಗಿ ಕನ್ವರ್ ಲಾಲ್ ಅಂತ ಸ್ಥಾಪಿಸ್ಬಿಟ್ರು. ಆ ಚಿತ್ರದ ಒಂದು ಗೀತೆಯನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಯಾರು ಗಾಯಕರು?